ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಮಂಗಳವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಬೆಳಗ್ಗೆ ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಷ್ಟು ತುಂಬಾ ಲೇಟ್ ಆಯಿತು. ಅದಕ್ಕೋಸ್ಕರ ಟೈಮ್ ಕೂಡ ಜಾಸ್ತಿ ತಗೊಂತು. ಅದು ಏನಕ್ಕೂ ಗೊತ್ತಿಲ್ಲ. ನೆಟ್ ಅಂತೂ ಎಷ್ಟು ನೆಟ್ ಹಾಕಿದ್ದೀನೋ ನನಗೆ ಗೊತ್ತಿಲ್ಲ, ಅಷ್ಟು ನೆಟ್ ತೊಗೊಂಡ್ಬಿಡ್ತು ನೆನ್ನೆ. ಅದಕ್ಕೋಸ್ಕರ ಸ್ವಲ್ಪ ಲೇಟೇ ಆಯಿತು. ಇನ್ನು ಬೆಳಗ್ಗೆ ನನ್ನ ಮಗನ್ನ ಚಿಕ್ಕಮ್ಮ ಕರ್ಕೊಂಡೋದ್ರು. ಕರ್ಕೊಂಡೋದ ತಕ್ಷಣ ಇನ್ನು ಪಾತ್ರೆ ಕೂಡ ಭಾಳ ಇದ್ದು, ಪಾತ್ರೆ ತೊಳೆಯವೆಲ್ಲ. ಇನ್ನು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಪಾತ್ರೆ ಎಲ್ಲ ಹಾಕ್ಕೊಂಡು ತೊಳಿತಾ ಇದ್ದೀನಿ. ಅಷ್ಟೇ, ನಾನು ಒಂದು ಪಾತ್ರೆ ಏನಾದರೂ ಒಂದು ತಟ್ಟೆ ಆಗಲಿ ಚೊಂಬಾಗಲಿ ಏನಾದರೂ ಒಂದು ಯೂಸ್ ಮಾಡಿದ್ರು ಕೂಡ ನನಗೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕಬೇಕು, ಇಲ್ಲಾಂದರೆ ಸಮಾಧಾನನೇ ಆಗೋಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಪಾತ್ರೆ ಅನ್ನಿಸ್ತಾ ಇದೆ. ಇನ್ನು ನನ್ನ ಮಗನ ಕಳಿಸ್ಬಿಟ್ಟು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಹೆಂಗೆ ಸುಮ್ಮನೆ ಫೋನ್ ನೋಡಿಕೊಂಡು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗ ಕೂಡ ಇರಲಿಲ್ಲಲ್ವ, ಸ್ವಲ್ಪ ಆ ಕಡೆ ಕೂಡ ಜಾಸ್ತಿ ನನಗೆ ಟೆನ್ಷನ್ ಇತ್ತು. ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಡಲ್ಲಾಗಿದ್ದ ಅವನು. ಜ್ವರ ಕೂಡ ಬಂದಿತ್ತು, ಸ್ವಲ್ಪ ಮೈ ಬಿಸಿ ಇತ್ತು. ಹೆಂಗಿರ್ತಾನೆ ಏನೋ ಅನ್ನೋ ಸ್ವಲ್ಪ ನನಗೆ ಟೆನ್ಷನ್ ಕೂಡ ಇತ್ತು. ಇನ್ನು ಅಲ್ಲಿ ಚಿಕ್ಕಮ್ಮ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕೂಡ ಚೆನ್ನಾಗಿ ನೋಡ್ಕೊತಾರೆ, ಏನು ತೊಂದರೆ ಇಲ್ಲ. ಇನ್ನು ನನ್ನ ತಂಗಿ ಮತ್ತು ಚಿಕ್ಕಮ್ಮ ಅತ್ತಿಗೆ ಎಲ್ಲರೂ ಇದ್ದರು. ಅಲ್ಲೂ ಕೂಡ ಎಲ್ಲರೂ ಹಬ್ಬಕ್ಕೆ ಹೋಗಿದ್ರಲ್ವ, ಅವರು ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದರು. ಮತ್ತು ಕೇಳ್ತಾ ಇದ್ದೆ, ಒಂದು 2 ಸತಿ 3 ಸತಿ ಫೋನ್ ಮಾಡಿ ಕೂಡ ಕೇಳಿದೆ. ಚೆನ್ನಾಗಿದ್ದಾನೆ, ಆಟ ಆಡ್ತಾ ಇದ್ದಾನೆ ಅಂತ ಕೂಡ ಹೇಳಿದರು. ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೋಸ್ಕರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಹೆಂಗೋ ಅವನು ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಇನ್ನು ಅಂಗಡಿ ಕೂಡ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು. ಅಂಗಡಿ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಐಟಮ್ ಎಲ್ಲ ಏನು ತರಿಸಿರಲಿಲ್ಲ, ತರಿಸ್ಬೇಕು ಅಂತ ಕೂಡ ಲೀಸ್ಟೆಲ್ಲ ಮಾಡಿಟ್ಟಿದ್ದೆ. ಇನ್ನು ನಮ್ಮ ಅಣ್ಣ ಕೂಡ ಕೆಲ್ಸಕ್ಕೆ ಹೋಗಿದ್ರಲ್ಲ, ಅವ್ರು ಸಾಯಂಕಾಲ ಬಂದುಬಿಟ್ಟು ತರ್ತೀನಮ್ಮ ಅಂತ ಕೂಡ ಹೇಳಿದರು. ಸರಿ ಬಿಡು ಅಂತೇಳ್ಬಿಟ್ಟು ಮನೆ ಹತ್ರ ಅದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡಿಕೊಂಡೆ ನೀಟಾಗಿ. ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಫೋನ್ ಮಾಡಿ ಬಾರಮ್ಮ ಬಂದು ಊಟ ಮಾಡ್ಕೊಂಡು ಹಂಗೆ ಹೋಗಂತ ಕೂಡ ಅವರು ಕೂಡ ಫೋರ್ಸ್ ಮಾಡಿದ್ರು ಫೋನ್ ಮಾಡಿಬಿಟ್ಟು. ಇನ್ನು ನನಗೆ ಹೋಗೋಕ್ಕೆ ಆಗಲಿಲ್ಲ. ಹತ್ರನೇ ಊರು, ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ, ದೂರ ಏನಿಲ್ಲ. ಬೈಕ್ ಕಳಿಸ್ತೀವಿ ಬಂದು ಹೋಗಮ್ಮ ಅಂತಂದ್ರು. ಇನ್ನೇನು ಬರೋದು ಹೋಗೋದು ಅಂತ ಹೇಳಿ ಸುಮ್ಮನಾದೆ. ಇನ್ನು ಅವ್ನಿಗೂ ಕೂಡ ಸ್ವಲ್ಪ ಜ್ವರ ಬಂದಿರೋ ಥರ ಇತ್ತು. ಅಲ್ಲಿ ಹೋಗಿ 1-2 ಅವರ್ 3 ಅವರ್ ಅಷ್ಟೇ ಅವನು ಇದ್ದಿದ್ದು. ಆಮೇಲೆ ಬಂದು ಬಿಟ್ಟೋದ್ರು, ಸ್ವಲ್ಪ ಸುಸ್ತಾಗಿದ್ದೀನಿ ಅಂತ ಹೇಳಿ. ಹಂಗೇ ಮಕ್ಕಳು ಒಂದು ಜಾಗ ಹತ್ರ ಇದ್ದರೆ ಇನ್ನೊಂದು ಜಾಗಕ್ಕೆ ಹೋಗಿ ಬೇಗ ಸೆಟ್ ಆಗೋಕ್ಕಾಗಲ್ಲ. ಇವಾಗ ವಾತಾವರಣ ಕೂಡ ತುಂಬ ಇದರಲ್ಲಿದೆ ಅಲ್ವಾ, ಅದಕ್ಕೋಸ್ಕರ. ಮತ್ತು ಚಿಕ್ಕ ಮಕ್ಕಳು ಜಾಸ್ತಿ ಜನ ಇದ್ದಾರೆ ಅಲ್ಲಿ, ಎತ್ಕೊಂಡು ಹೋಗೋದು ಮತ್ತು ಐಸ್ ಎಲ್ಲ ಕೊಡಿಸೋದು ಅದು ಇದು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಅವನಿಗೆ ಸ್ವಲ್ಪ ಆವಾಗಲೇ ಇಮಿಡಿಯೇಟ್ಲಾಗೆಲ್ಲ ಕೋಲ್ಡ್ ಆಗಿಬಿಟ್ಟು ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ ಬರೋಷ್ಟೊತ್ತಿಗೆ. ನನಗೂ ಕೂಡ ಸುಮ್ಮನೆ ಬೇಜಾರಾಗ್ಬಿಟ್ಟಿತ್ತು ಒಂದು ಸತಿ ನೋಡಿ, ಯಾಕಾದರೂ ಕಳಿಸಿದ್ನ ಅನ್ನೋ ಕೂಡ ಇದಾಗ್ಬಿಡ್ತು. ಇನ್ನು ಏನು ಮಾಡೋಕ್ಕಾಗಲ್ಲ. ಈ ಥರ ಮಕ್ಕಳು ಒಂದೇ ಹತ್ರ ಇಟ್ಕೊಂಡ್ರು ಕೂಡ ಅವ್ರಿಗೆ ಇದಾಗುತ್ತೆ ಅಂತ ಕಳಿಸ್ಕೊಡ್ಲೇಬೇಕಾಯಿತು. ಕಳಿಸ್ಕೊಟ್ಟೆ, ಆದರೆ ಈ ಥರ ಆಗಿತ್ತು. ಥರ ಬೇಜಾರು ಕೂಡ ಆಯಿತು. ನನಗೆ ವೀಡಿಯೋ ಮಾಡೋಕ್ಕೆ ಕೂಡ ನನಗೆ ಮನಸ್ಸಿರಲಿಲ್ಲ, ಆದರೂ ಕೂಡ ಮಾಡ್ತಾಯಿದ್ದೀನಿ ಅಷ್ಟೇ. ಬಂದುಬಿಟ್ಟು ಬಾ ಎಲ್ಲಾದರೂ ಹೆಂಗಿದ್ರು ಗುಂಡ ಇಲ್ಲ, ಹೊಲ್ದಲ್ಲಾದರೂ ಹೋಗಿ ಬರೋಣ, ಏನಾದರೂ ಸ್ವಲ್ಪ ತೊಗರಿಕಾಯಿ ಏನಾದರೂ ಕಿತ್ಕೊಂಬರೋಣ, ಸೊಪ್ಪು ಏನಾದರೂ ಸಿಗುತ್ತೆ ಬಾ ಸಾಂಬಾರಿಗೆ ಅಂತ ಕೂಡ ಹೇಳಿದರು. ನಾನು ಬರ್ತೀನಿ ಅಂತ ತುಂಬ ಆಸೆ ಇತ್ತು ಹೋಗ್ಬೇಕಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅಂಗಡಿಗೆಲ್ಲ ಬರ್ತಾಯಿದ್ರು. ಇನ್ನು ಏನು ಬರೋದು, ನೀನು ಹೋಗೋಕ್ಕಂತ ಕೂಡ ನಮ್ಮ ಅಕ್ಕನ ಕಳಿಸಿದ್ದೆ. ಅವರು ಬೇಗನೆ ಹೋಗಿ ಒಂದು 10 ನಿಮಿಷ 1/4 ಗಂಟೆ ಅಷ್ಟೇ ಹೋಗಿ ಬಂದುಬಿಟ್ರು ಬೇಗನೆ ಎಲ್ಲ ಕಿತ್ಕೊಂಡ್ಬಿಟ್ಟು. ಈ ತೊಗರಿಕಾಳು ಹಾಕಿದ್ದಾರೆ ಇವಾಗ, ತೊಗರಿ ಗಿಡ ಎಲ್ಲ ಹಾಕಿರ್ತಾರಲ್ವ, ತೊಗರಿಕಾಯಿ ಕಿತ್ಕೊಂಬಂದಿತ್ತು, ಹಸಿಕಾಯಿ. ಇದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು. ತುಂಬ ಪ್ರೋಟೀನ್ ಅಂಶ ಇರುತ್ತೆ ಇದರಲ್ಲಿ. ಇನ್ನು ಮಧ್ಯಾಹ್ನ ಆಯಿತು, ಕರೆಕ್ಟಾಗಿ 1:30 ಆಗಿತ್ತು ಅಷ್ಟೇ. 1:30 ಅನಿಸುತ್ತೆ. ಮೋಡ ನೋಡ್ತಾ ಇರ್ಬೋದು, ಎಷ್ಟು ಮೋಡ ಆಗಿದೆ ಅಂತ ಹೇಳ್ಬಿಟ್ಟು. ಬಿಸಿಲೇ ಇಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂತು ಅಷ್ಟೇ. ಆಮೇಲೆ ಫುಲ್ಲು ಮೋಡ ಅಂದರೆ ಮೋಡ ಆಗಿಬಿಟ್ಟಿತ್ತು. ಏನೋ ಇದು ನೈಟೋ ಡೇ ಅಂತಲೇ ಅರ್ಥ ಆಗಲಿಲ್ಲ, ಅಷ್ಟು ಕತ್ಲಾಗಿತ್ತು ಬರ್ತಾ ಕೂಡ. ನೋಡ್ತಾ ಇರ್ಬೋದು ಎಷ್ಟಿದೆ ಅಂತೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5 ಗಂಟೆ ಆಗಿದೆ, ಸಂಜೆ. ಇವತ್ತು ವಾತಾವರಣ ನೋಡಿದ್ರೆ ಫುಲ್ಲು ಮಳೆ ಬರೋ ಥರನೇ ಇದೆ. ಮಳೆ ಇದೆ ಅಂತ ಹೇಳ್ತಾರೆ. ಇನ್ನು ಇವತ್ತು ನಾಳೆ ನಾಡಿದ್ದು 3 ದಿನ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಬೆಳಗ್ಗೆಯಿಂದ ಫುಲ್ಲು ಮೋಡ ಅಂದರೆ ಮೋಡ. ಬೆಳಗ್ಗೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂತು, ಆಮೇಲೆ ಬರ್ತಾ ಫುಲ್ಲು ಮೋಡ ಆಗಿಬಿಟ್ಟಿದೆ. ಎಲ್ಲ ಕತ್ಲು ಥರ ಕಾಣಿಸ್ತಾ ಇದೆ. ನನ್ನ ಮಗ ಕೂಡ ಬಂದ ಊರಿಂದ, ಅವನಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ. ಅದಕ್ಕೆ ನಮ್ಮ ಚಿಕ್ಕಮ್ಮ ಎತ್ತಿ ಕಳಿಸಿದ್ರು, ಬಂದಿದ್ದಾನೆ. ಸಿರಪ್ಪೆಲ್ಲ ಹಾಕಿದ್ದೀನಿ, ನೋಡ್ಬೇಕು ಸ್ವಲ್ಪ. ಹಂಗೆ ಅವನು ಹೋದರೆ ಬೆಳಗ್ಗೆ ಟೈಮ್ ಸ್ವಲ್ಪ ಸುಮ್ಮನೆ ಇರ್ತಾನೆ, ಅವನು ಖುಷಿಗೆ ಹೋಗ್ತಾನಷ್ಟೇ. ಆಮೇಲೆ ಬರ್ತಾ ಆಮೇಲೆ ನೆನೆಸ್ಕೊಂಡ್ಬಿಡ್ತಾನೆ ಅಮ್ಮ ಅಂತೇಳ್ಬಿಟ್ಟು. ಅದಕ್ಕೆ ಕರ್ಕೊಬಂದು ಬಿಟ್ಟು ಹೋದ್ರು. ಈಗ ಇನ್ನು ಚಿಕ್ಕಮ್ಮ ಬಂದಿಲ್ಲ, ಯಾವಾಗ ಬರ್ತಾಳೋ ಗೊತ್ತಿಲ್ಲ. ನಾಳೆ ಬರ್ಬೋದು ಅನಿಸುತ್ತೆ, ನೋಡಬೇಕು. ಇವಾಗ ಅಡುಗೆಗೆ ಇಟ್ಟಿದ್ದೀನಿ ಆಗಲೇ ನಾನು.
ಬೇಗ ಮಾಡಿ ಮುಗಿಸ್ಬಿಡೋಣ, ಮತ್ತೆ ಮಳೆ ಪಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲ ಸ್ವಲ್ಪ ಮಳೆ ಬಂದರೆ ಸಾಕು, ಫುಲ್ಲು ಮೋಡ ಆದರೆ ಸಾಕು, ಕರೆಂಟ್ ತೆಗೆದುಬಿಡ್ತಾರೆ ಹಳ್ಳಿ ಸೈಡು, ಗೊತ್ತಲ್ಲ. ಅದಕ್ಕೆ ಈಗ ನೋಡ್ತಾ ಇರ್ಬೋದು ಬೇಳೆ ಹಾಕಿದ್ದೀನಿ. ಸ್ವಲ್ಪ ಬೇಳೆ ಬೇಯಿಸ್ಬಿಟ್ಟು ಕ್ಯೂಸಂಬ್ರ ಮಾಡ್ತೀನಿ, ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ. ಬೆಳಗ್ಗೆ ಚಪಾತಿ ಮಾಡಿದ್ದಲ್ವ, ಇವಾಗ ಮುದ್ದೆ ಮಾಡ್ತೀನಿ. ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ ಚೆನ್ನಾಗೆ. ಅಂದರೆ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕ್ಯೂಚಕ್ಕೆ. ಇನ್ನು ಬೇಳೆ ಕೂಡ ಬೇಯ್ತಾ ಇದ್ದಾವೆ, ಮತ್ತು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋಬೇಕು. ಸಿಂಪಲಾಗಿ ಆಗುತ್ತೆ, ಮತ್ತು ಒಂದು ಟೈಮ್ಗೆ ಚೆನ್ನಾಗಿರುತ್ತೆ, ಏನಿದಿಲ್ಲ. ಅದಕ್ಕೆ ಮಾಡ್ತಾಯಿದ್ದೀನಿ. ಬನ್ನಿ. ಇನ್ನು ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಒಗ್ಗರಣೆ ರೆಡಿ ಮಾಡಿಕೊಂಡು ಒಗ್ಗರಣೆ ಕೂಡ ಹಾಕಿದ್ದೆ. ಒಗ್ಗರಣೆ ಹಾಕ್ಬಿಟ್ಟು ಮತ್ತು ಕ್ಯೂಸಂಬ್ರ ಕೂಡ ಮಾಡಿದ್ದೆ, ರೆಡಿ ಮಾಡಿ ಇಟ್ಟಿದ್ದೆ ಸೈಡ್ಗೆ. ಇಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೆ. ಹೊರಗಡೆ ಇಟ್ಬಿಟ್ಟು ಇವಾಗ ಅಕ್ಕಿ ಫಸ್ಟ್ಗೆ ನೆನೆಸಿದ್ದೆ ಮುದ್ದೆ ಮಾಡೋಣ ಅಂತ ಹೇಳಿ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು. ಏನಂದರೆ ಏನಿಲ್ಲ ಅಂದರೆ ಒಂದು 7:30 7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡ್ಬೇಕು. ಹೇಳ್ಬೇಕಂದ್ರೆ ಲೇಟಾಗಿ ಊಟ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ನಂದಂತೂ ಟೈಮಿಂಗ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಟೈಮಿಂಗ್ಸೇ ಇಲ್ಲ ನಂದು. ಅಂಗಡಿಗೆಲ್ಲ ಬರ್ತಾ ಇರ್ತಾರಲ್ವ, ನಾನು ಊಟ ಮಾಡ್ಕೊಂಡು ಕುತ್ಕೊಳಕ್ಕೆ ನನಗಾಗಲ್ಲ. ಇನ್ನು ನನ್ನ ತಮ್ಮ ಬೇರೆ ಇದ್ನಲ್ವ, ಅವನು ಕೂಡ ಬೇಗ ಬಂದುಬಿಡ್ತಾನೆ, ಹೊಟ್ಟೆ ಹಸ್ಕೊಂಡಿರ್ತಾನೆ. ಅವನೇನು ತಿನ್ನಲ್ಲ ಔಟ್ಸೈಡ್ ಫುಡ್ಡು. ಅದಕ್ಕೋಸ್ಕರ ಅವನಿಗೋಸ್ಕರ ಬೇಗನೆ ಅಡುಗೆ ಮಾಡಿದೆ ನಾನು. ಇನ್ನು ನನ್ನ ಮಗ ಕೂಡ ಕೈ ಬಿಡ್ತಾ ಇರಲಿಲ್ಲ, ಅವನು ಕೂಡ ಸ್ವಲ್ಪ ಸುಸ್ತಾಗಿಬಿಟ್ಟಿದ್ದ. ಎತ್ಕೋ ಅಂತ ಹೇಳ್ತಾ ಇದ್ದ. ಇನ್ನು ನಮ್ಮ ಅತ್ತಿಗೆ ಅಣ್ಣನ ಹತ್ರ ಬಿಟ್ಟು ಬರೋಣ ಅಂದರೆ ಅವ್ರ ಹತ್ರ ಕೂಡ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಯಾಕೋ ಏನೋ. ಇನ್ನು ಇರಲಿ ಬಿಡ ಅಂತ ಹೇಳ್ಬಿಟ್ಟು ಹಂಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುದ್ದೆಗಿಟ್ಟೆ. ಇನ್ನು ಕೆಲಸ ಎಲ್ಲ ಆಗಿತ್ತು, ಏನಿರಲಿಲ್ಲ, ಪಾತ್ರೆ ಮಾತ್ರ ಇದ್ದು ಅಷ್ಟೇ. ಅವೆಲ್ಲ ಹೊರಗಡೆ ಇಟ್ಟಿದ್ದೆ, ಅವೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಬಿಡೋರು, ಸ್ವಲ್ಪ ಲೇಟಾಗಿ ಬೇಕಾದರೆ ಮಲಗಿಸ್ಬಿಟ್ಟು ಅಂತ ಹೇಳಿ ಇವಾಗ ಮುದ್ದೆಗಿಟ್ಟೆ. ರಾಗಿ ಹಸಿಟ್ಟಂತೂ ಸ್ವಲ್ಪನೇ ಇದೆ, ಅದರಲ್ಲಿ ಅಡ್ಜಸ್ಟ್ ಮಾಡಿದೆ. ಸ್ವಲ್ಪ ಅಕ್ಕಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಚಿಕ್ಕಮ್ಮ ಬರೋವರೆಗೂ ನನಗೆ ಇವಾಗ ಹಸಿಟ್ಟು ಇಲ್ಲ. ಚಿಕ್ಕಮ್ಮ ಬಂದಮೇಲೆ ಇಸ್ಕೋಬೇಕು. ಅವರೇ ಯಾವಾಗಲೂ ಕೂಡ ಅಷ್ಟೇ ನೀಟಾಗಿ ರಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಷಿನ್ಗೆ ಹಾಕ್ಸಿ ಕೊಡ್ತಾರೆ ನನಗೆ. ಇನ್ನು ಇಬ್ಬರು ಕೂಡ ಶೇರ್ ಮಾಡ್ಕೊತೀವಿ. ನಮ್ಮ ಚಿಕ್ಕಮ್ಮ ರಾಗಿ ಹಾಕ್ಸಿದ್ರೆ 3 ಜನಕ್ಕೆ ಶೇರ್ ಮಾಡ್ತೀವಿ ನಾವು. ನನ್ನ ತಂಗಿ ಕೂಡ ತೊಗೊಂಡು ಹೋಗ್ತಾ ಇರ್ತಾಳೆ, ಮತ್ತು ನನಗೂ ಮತ್ತು ಚಿಕ್ಕಮ್ಮರಿಗೂ ಕೂಡ. ನಾನೇನು ಸ್ವಲ್ಪ ಇಸ್ಕೊತೀನಿ, ಮಾಡ್ತಾಯಿರ್ತೀನಿ ಮುದ್ದೆ ಕೂಡ. ಚಿಕ್ಕಮ್ಮ ಕೂಡ ಮುದ್ದೆ ಮಾಡ್ತಾ ಇರ್ತಾರಲ್ವ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ. ಇವಾಗ ಒಂದು ಸ್ವಲ್ಪ ಇತ್ತು, ಅದರಲ್ಲೇ ಸ್ವಲ್ಪ ಹಾಕ್ಬಿಟ್ಟು. ಅಕ್ಕಿ ಜಾಸ್ತಿ ಹಾಕಿದ್ರೆ ಹಿಟ್ಟೇನು ಸ್ವಲ್ಪ ಜಾಸ್ತಿ ಎಳಿಯಲ್ಲ, ಕಡಿಮೆನೇ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಹಿಟ್ಟೊಂದು ಸ್ವಲ್ಪ ಹಾಕ್ಬಿಟ್ಟು ಇವಾಗ ಮುದ್ದೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದ್ವು. ಅಕ್ಕಿ ಚೆನ್ನಾಗಿ ಬೆಂದಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಮುದ್ದೆ. ನಾವು ಎಷ್ಟು ಚೆನ್ನಾಗಿ ಮುದ್ದೆ ಬೇಯಿಸ್ತೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗೆ ಮಾಡಿಕೊಂಡ್ರು ಕೂಡ ಏನು ತೊಂದರೆ ಇರಲ್ಲ, ಅಷ್ಟು ಚೆನ್ನಾಗಿ. ಒಟ್ಟು ಮೇನ್ ಚೆನ್ನಾಗಿ ಬೇಯಬೇಕಷ್ಟೇ ನಮ್ಮ ಮುದ್ದೆ. ಫ್ರೆಂಡ್ಸ್, ವಿಡಿಯೋ ನಿಮಗೆ ನೋಡಿ ಏನು ಅನ್ನಿಸೋದು ಕೂಡ ಕಮೆಂಟ್ ಮಾಡಿ. ಆದಷ್ಟು ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲ ನನ್ನ ವ್ಲಾಗಲ್ಲಿ ನೀವು ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡ್ಕೊತ ಹೋಗ್ತಾ ಇರ್ತೀನಿ. ಸಪ್ರೇಟಾಗಿ ಅದು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ನೀವೇನಾದರೂ ಕ್ವಶನ್ ಕೇಳಿರ್ತೀರಲ್ವ ಕಮೆಂಟಲ್ಲಿ, ನಾನು ಹಂಗೆ ವ್ಲಾಗಲ್ಲೇ ನಾನು ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ಫುಲ್ಲು ನೋಡಿದ್ರೇ ಅರ್ಥ ಆಗೋದು. ಮತ್ತು ಫುಲ್ಲು ನೋಡಲಿಲ್ಲ ಅಂದರೆ ನಾವು ಕೇಳಿರೋ ಕ್ವಶನ್ಗೆ ಆನ್ಸರೇ ಮಾಡಿಲ್ಲ ಅಂತ ಅನಿಸುತ್ತೆ ನಿಮಗೆ. ಆದಷ್ಟು ನಾನು ವ್ಲಾಗಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಅದನ್ನೇನು ಸಪ್ರೇಟ್ ಅಂತೇಳ್ಬಿಟ್ಟು ಒಬ್ಬ ಸಿಸ್ಟರ್ ಬಂದುಬಿಟ್ಟು ಇದು ಪಾತ್ರೆ ಸ್ಟ್ಯಾಂಡ್ ಬಗ್ಗೆ ಕಮೆಂಟ್ ಹಾಕಿದ್ರಿ. ಹೇಳ್ತೀನಿ ಸಿಸ್ಟರ್ ಅದ್ರ ಬಗ್ಗೆ ನಿಮಗೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ದೊಡ್ಡ ಸ್ಟ್ಯಾಂಡು. ಈ ಸ್ಟ್ಯಾಂಡ್ ಬಂದುಬಿಟ್ಟು ನಿಜವಾಗ್ಲೂ ಇಷ್ಟು ಕಡಿಮೆ ರೇಟ್ ಕೊಟ್ಟಿದ್ದಾರೆ ಅಂತಂದರೆ ನೀವೇ ಶಾಕ್ ಆಗ್ತೀರಾ. ಅಷ್ಟು ಕಡಿಮೆ ರೇಟ್ ಬಿತ್ತು. ಏನು ಗೊತ್ತಾ, ಇನ್ನೊಂದು ಹಳ್ಳಿ ಕಡೆ ಬಂದಿರೋರ ಹತ್ರ ತೊಗೋಬೇಕಷ್ಟೇ ಐಟಮ್ ಏನಿದ್ರು. ನಾವು ಹೋಗ್ಬಿಟ್ಟು ಸಿಟಿಲೆಲ್ಲ ದೊಡ್ಡ ಪಾತ್ರೆ ಅಂಗಡಿಗೆಲ್ಲ ಹೋಗಿ ಕೊಂಡ್ಕೊಳಕ್ಕಾಗಲ್ಲ. ಹೇಳ್ಬೇಕಂದ್ರೆ ಅಲ್ಲೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಏನು ಮಾಡಿದ್ರು ಕೂಡ, ಚೌಕಾಸಿ ಮಾಡಿದ್ರು ಕೂಡ ಅಟ್ಲೀಸ್ಟ್ ಒಂದು 50 ರೂಪಾಯಿ ಹಂಗೆ ಬಿಡ್ಬೋದು ಅಷ್ಟೇ. ಅದು ಬಿಟ್ಟರೆ ನೂರು ಗಟ್ಟಲೆ ಯಾರು ಕೂಡ ಕೊಡಲ್ಲ. ಹಿಂಗೆ ಹಳ್ಳಿ ಸೈಡ್ ಬಂದಿರ್ತಾರಲ್ವ, ಅಲ್ಲಿ ತೊಗೊಂಡ್ರೆ ಬೆಸ್ಟ್. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಅದು ಬಂದಿರೋರ ಹತ್ರನೇ ನಾನು ತೊಗೊಂಡಿದ್ದು. ಅದು ಇವತ್ತು ನೋಡ್ತೀನಿ, ನಾಳೆ ಏನಾದರೂ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾಡ್ತೀನಿ ಸ್ಟ್ಯಾಂಡ್ ಬಗ್ಗೆ ಬಂದುಬಿಟ್ಟು. ಇಲ್ಲಿ ನೋಡಿ, ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ, ಬಟ್ ಕ್ಯಾಮ್ರಾ ಚೆನ್ನಾಗಿ ಬಂದಿಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ಇಷ್ಟೇ ನೋಡಿ, ನಾವು ನೋಡ್ಕೊಳ್ಳಿಲ್ಲ ಅಂದರೆ ಈ ಥರ ರೆಕಾರ್ಡ್ ಆಗ್ತಾ ಇರುತ್ತೆ, ಏನೇನೂ ಕಾಣಿಸೋದಿಲ್ಲ. ಸುಮ್ಮನೆ ಇದರಲ್ಲಿ ಈ ಥರ ಇರುತ್ತೆ. ಇನ್ನು ಮುದ್ದೆ ಎಲ್ಲ ಕಟ್ತಾಯಿದ್ದೀನಿ ನೀಟಾಗಿ ಕೂರಿಸ್ಕೊಂಡ್ಬಿಟ್ಟು. ನನ್ನ ಮಗ ಅಂತೂ ಬಿಡ್ತಾನೆ ಇಲ್ಲ, ಬಾ ಅಂತ ಸುಮ್ಮನೆ ಆಟ ಮಾಡ್ತಾಯಿದ್ದ. ಮುದ್ದೆ ಕಟ್ಟ ಕೂಡ ಬಿಡಲಿಲ್ಲ ಒಂದು ಸತಿ. ಇನ್ನು ಬೇಗ ಹಂಗೆ ಸಮಾಧಾನ ಮಾಡಿಕೊಂಡು ಕೂಡ
ಮುದ್ದೆ ಎಲ್ಲ ಕಟ್ಕೊಂಡೆ. ಇಲ್ಲಿ ವಾಯ್ಸ್ ಓವರ್ ಕೊಡೋಕೆ ಕೂಡ ಬಿಡ್ತಾ ಇಲ್ಲ, ಸುಮ್ಮನೆ ಆಟ ಮಾಡ್ತಾ ಇದ್ದಾನೆ. ಅದಕ್ಕೆ ಇವಾಗ ಸಮಾಧಾನ ಮಾಡಿದೆ ಅವನಿಗೆ. ಇನ್ನು ನೋಡ್ತಾ ಇರ್ಬೋದು ಮುದ್ದೆ ಎಲ್ಲ ಕಟ್ತಾ ಇದ್ದೀನಿ. ಅವ್ನು ಕೂಡ ಸಮಾಧಾನನೇ ಇಲ್ಲ ಪಾಪ ಹೇಳ್ಬೇಕಂದ್ರೆ. ಇನ್ನು ಊಟನೇ ಮಾಡಿರಲಿಲ್ಲ ಅಂತೆ. ಚಿಕ್ಕಮ್ಮ ಕರ್ಕೊಂಡೋದಾಗ ಬೆಳಗ್ಗೆ ಒಂದು ಸ್ವಲ್ಪ ದೋಸೆನೇ ತಿಂದಿದ್ದಂತೆ ಅಷ್ಟೇನಂತೆ. ಅದಕ್ಕೆ ಬೇಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಸೋಣ. ಮುದ್ದೆ ಆದರೆ ಚೆನ್ನಾಗಿ ತಿಂತಾನೆ, ಅದೊಂಥರ ನನಗೆ ಖುಷಿ. ಅದಕ್ಕೋಸ್ಕರ ಅವನಿಗೂ ಕೂಡ ಸ್ವಲ್ಪ ಬಿಸಿ ಮುದ್ದೆ ತಿನ್ನಿಸ್ಬಿಡೋಣ, ಬೇಗ ತಿನ್ನಿಸಿ ಇನ್ನೊಂದು ಸತಿ ಸಿರಪ್ ಎಲ್ಲ ಹಾಕ್ಬಿಟ್ಟು ಮಲಗಿಸೋಣ ಅಂತ ಹೇಳಿ ಕೂಡ ಮಾಡಿಕೊಂಡೆ ಬೇಗ. ಇಷ್ಟೇ, ಮಕ್ಕಳು ಚೆನ್ನಾಗಿದ್ದಾಗ ಎಷ್ಟು ಕೆಲಸ ಮಾಡಿಕೊಂಡ್ರು ಕೂಡ ಏನು ಅನಿಸಲ್ಲ ನಮಗೆ. ಈ ಥರ ಸ್ವಲ್ಪ ಜಾಸ್ತಿ ಆಟ ಮಾಡೋದು, ಕೈ ಬಿಡದೆ ಇದ್ದಾಗಂತೂ ಯಾವ ಕೆಲಸ ನೋಡಿದ್ರು ಹಂಗೆ ಇರುತ್ತೆ, ಪೆಂಡಿಂಗ್ ಇರುತ್ತೆ ಕೆಲಸ ಮಾಡ್ಕೊಳ್ಳೋಕೆ ಕೂಡ ಇಂಟ್ರೆಸ್ಟ್ ಬರೋಲ್ಲ. ಒಂದು ಕಡೆ ಇವ್ರಿಗೆ ಟೆನ್ಷನ್ ಇರುತ್ತೆ, ಇನ್ನೊಂದು ಕಡೆ ಕೆಲಸದ ಕಡೆ ಟೆನ್ಷನ್ ಇರುತ್ತೆ. ಆ ಥರ ಆಗಿಬಿಡುತ್ತೆ. ಸುಮ್ಮನೆ ತುಂಬ ಏನು ಔಷಧಿ ಆಗಿಬಿಡುತ್ತೆ ನಮಗಂತೂ. ಆ ಥರನೇ ಆಗೋದು ನನಗೆ. ನಿಜವಾಗ್ಲೂ 3 ಕಡೆ ನನಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಇದಾಗ್ಬಿಡುತ್ತೆ ಒಂದೊಂದು ಸರಿ. ಅವನು ಚೆನ್ನಾಗಿದ್ದಾಗಂತೂ ಎಲ್ಲ ಕೆಲಸನೂ ಮಾಡ್ಕೊತಾ ಇರ್ತೀನಿ. ಇನ್ನು ನೋಡ್ತಾ ಇರ್ಬೋದು ಫೈನಲಿ ಮುದ್ದೆ ಕೂಡ ಎಲ್ಲ ಕಟ್ಟಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇನ್ನು ಸಾಂಬಾರು, ಸ್ವಲ್ಪ ಪಲ್ಯ ಅಂದರೆ ಬೇಳೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಬಿಸಿ ಮುದ್ದೆಗಂತೂ ಸಖತ್ ಕಾಂಬಿನೇಷನ್ ಇದು. ಹಳ್ಳಿ ಕಡೆ ಅಂತೂ ಫೇಮಸ್, ಮಾಡ್ತಾನೆ ಇರ್ತಾರೆ. ಹಳ್ಳಿ ಕಡೆನೂ ಮಾಡ್ತಾರೆ, ಸಿಟಿಯಲ್ಲಿ ಕೂಡ ಮಾಡ್ತಾರೆ ಅಂತ ಅನಿಸುತ್ತೆ, ಅದು ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಸೈಡಂತೂ ಮಾಡ್ತೀವಿ. ಇನ್ನು ನನ್ನ ಮಗನೂ ಕೂಡ ಊಟ ಮಾಡಿಸೋಣ ಅಂತ ಅವನಿಗೂ ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಅವ್ನಿಗೆ ಊಟ ಮಾಡಿಸ್ಬಿಟ್ಟು ಸಮಾಧಾನ ಮಾಡಿ ಮಲಗಿಸ್ಬಿಟ್ಟೆ. ನಾನು ಬೇಗನೆ ಮಲಗಿಸ್ದೆ. ಇನ್ನು ನಮ್ಮ ಅಣ್ಣ ಕೆಲಸ ಮುಗಿಸ್ಕೊ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಮತ್ತೆ ಬಂದು ಪಾಪ ಐಟಮ್ ಎಲ್ಲ ತರಕ್ಕೆ ಹೋಗಿದ್ರು. ಐಟಮ್ ಎಲ್ಲ ತರೋಷ್ಟೊತ್ತಿಗೆ ಒಂದು 8 ಗಂಟೆ ಆಗಿತ್ತು ಟೈಮು. ಕತ್ಲು ಆಗಿತ್ತು ಫುಲ್ಲು. ಇನ್ನು ತಂದಿದ್ದಾರೆ. ಇನ್ನೇನು ಇವಾಗ ಅವನು ಮಲಗಿದ್ದಾನೆ. ಸುಮ್ಮನೆ ಟೈಮ್ ಯಾಕೆ ಇದು ಮಾಡಬೇಕಂತ ಕೂಡ ಜೋಡಿಸೋಣ ಅಂತ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೆಲ್ಫೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಐಟಮ್ ಎಲ್ಲ ಜೋಡಿಸೋಣ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಏನು ಬೇಕು ಅದು ಕೈಗೆ ಸಿಗುತ್ತೆ ಈಸಿಯಾಗಿ. ಮತ್ತು ಇನ್ನೇನು ಎದ್ದ ತಕ್ಷಣ ಚೀಲದಲ್ಲಿ ಕೈ ಇಕ್ಕೋದು ಅದೆಲ್ಲ ರಿಸ್ಕ್ ಆಗುತ್ತೆ ಅಂತ ಹೇಳಿ ಇನ್ನು ಪಾತ್ರೆ ಕೂಡ ಎಲ್ಲ ತೊಳೆದಿಟ್ಟಿದ್ದೆ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯಲ್ಲೇ ಕ್ಲೀನ್ ಮಾಡಿ ಆಗಲೇ ಹಾಸಿಗೆ ಎಲ್ಲ ಹಾಸಿದ್ದೆ. ಇನ್ನು ನನ್ನ ಮಗ ಬಂದುಬಿಟ್ಟು ನಮ್ಮ ಅಣ್ಣರ ಮನೇಲಿ ಮಲ್ಕೊಂಡಿದ್ದ. ಮಲ್ಕೊಳ್ಳಿ ಆಮೇಲೆ ಎತ್ಕೊಂಬರೋಣ ಅಂತ ಹೇಳಿ ಇವಾಗ ಅಂಗಡಿಯಲ್ಲಿ ಐಟಮ್ ಎಲ್ಲ ಜೋಡಿಸ್ತಾ ಇದ್ದೀನಿ. ತುಂಬಾ ಖಾಲಿಯಾಗಿತ್ತು, ಇನ್ನೂ ಐಟಮ್ ಜಾಸ್ತಿನೇ ಬೇಕು. ಬಟ್ ಇಂಪಾರ್ಟೆಂಟ್ ಏನು ಬೇಕೋ ಅದು ಮಾತ್ರ ತರಿಸಿದ್ದೆ ನಾನು. ತಂದು ಕೊಟ್ಟಿದ್ರು, ಎಲ್ಲ ಜೋಡಿಸ್ತಾ ಇದ್ದೀನಿ ಇವಾಗ ನೀಟಾಗೆ. ಈ ಥರ ನಾವೇನಾದರೂ ಒಂದು ವ್ಯಾಪಾರ ಏನಾದರೂ ಮಾಡ್ತೀವಿ ಅಂತಂದರೆ ತುಂಬ ಸಪೋರ್ಟ್ ಬೇಕಾಗುತ್ತೆ. ಏನಂದರೆ ಎಲ್ಲ ಹೋಗಿ ನಾವು ಪ್ರತಿಯೊಂದು ಹೋಗಿ ನಾವೆಲ್ಲ ಹಾಕೊಂಬರೋಕ್ಕಾಗಲ್ಲ. ಈ ಥರ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ತುಂಬ ನಮಗೆ ಈಸಿ ಆಗುತ್ತೆ. ಮತ್ತು ತಂದು ಕೊಟ್ಟಿರೋದನ್ನ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಬಿಟ್ಟು ಆರಾಮಾಗಿ ನಾವು ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ನಾನಂತೂ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗಂತೂ ನಿಜವಾಗ್ಲೂ ಹೇಳ್ಕೊಳ್ಳೋದೇ ಬೇಡ, ಅಷ್ಟು ಕಷ್ಟ. ಹೋಗೋದು ಮತ್ತು ಬಸ್ಸಿಗೆ ಹಾಕೊಂಬರೋದು ಮತ್ತು ಭಾಳ ರಿಸ್ಕ್ ಆಗಿಬಿಡ್ತು ನನಗೆ. ಆಮೇಲೆ ಬರ್ತಾ ಸ್ವಲ್ಪ ಹಂಗೆ ಗೊತ್ತಾಯಿತು ಇದು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಹೊಸ್ದಾಗಿ ಯಾರಿಗೂ ಏನೂ ಅರ್ಥನೇ ಆಗೋದಿಲ್ಲ ಹೇಳ್ಬೇಕಂದ್ರೆ. ಬರ್ತಾನೆ ಗೊತ್ತಾಗೋದಿಲ್ಲ. ಇನ್ನು ಇವಾಗಂತೂ ಏನಿಲ್ಲ, ನಮ್ಮ ಅಣ್ಣ ಇರ್ತಾರಲ್ವ, ನನಗೆ ಏನಾದರೂ ಎಮರ್ಜೆನ್ಸಿ ಬೇಕಂದ್ರೂ ಕೂಡ ತಂದು ಕೊಡ್ತಾರೆ. ಅದು ಸ್ವಲ್ಪ ನನಗಿದು. ನಮ್ಮ ಮನೆಯವ್ರು ಬಂದ್ರಂತೂ, ನಮ್ಮ ಮನೆಯವ್ರು ಬಂದ ಮೇಲೆ ಕೂಡ ಅಷ್ಟೇ, ನಮ್ಮ ಮನೆಯವರೇ ನನಗೆಲ್ಲ ಐಟಮ್ ಏನೇನು ಬೇಕೆಲ್ಲ ತಂದು ಕೊಡ್ತಾರೆ. ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಾನೆ, ಅದೇನಿಲ್ಲ. ಕೇಳಿದ್ರೆ ತಂದು ಕೊಡ್ತಾರೆ. ಇನ್ನು ಎಲ್ಲ ಪ್ರತಿಯೊಂದು ಅವ್ರಿಗೂ ಕೆಲಸ ಇರುತ್ತೆ, ಇನ್ನೇನು ಅನ್ನೋದು ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗ್ತೀನಿ. ಇನ್ನು ಒಂದೇ ಸತಿ ಸ್ವಲ್ಪ ಅಮೌಂಟ್ ಎಲ್ಲ ಜಾಸ್ತಿ ಆದಮೇಲೆ ಏನು ಬೇಕೋ ಅಂತೇಳ್ಬಿಟ್ಟು ಆಮೇಲೆ ಎಲ್ಲ ತರಿಸ್ಬಿಡ್ತೀನಿ ಒಂದೇ ಸತಿ. ಇನ್ನು ಒಂದೊಂದು ಐಟಮ್ಗೆ ಒಂದೊಂದು ಸತಿ ಕಳ್ಸೋಕ್ಕಾಗಲ್ಲಲ್ವ, ಅದಕ್ಕೆ ಒಂದು ಸ್ವಲ್ಪ ಖಾಲಿ ಆಗಲಿ ಐಟಮ್, ಆಮೇಲೆ ಎಲ್ಲ ತರಿಸೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೀನಿ. ಇನ್ನು ಅದೆಲ್ಲ ಜೋಡಿಸ್ದೆ. ಇವಾಗ ಕುರ್ಕುರೆ ಅಂತೂ ಎಲ್ಲ ಖಾಲಿಯಾಗಿದ್ದು. ಮೇನ್ ಇಂಪಾರ್ಟೆಂಟ್ ಆಗಿರೋ ಇವೇ ಅಲ್ವಾ. ಅಂಗಡಿಯಲ್ಲಿ ಚಿಪ್ಸ್ ಐಟಮ್ ಆ ಥರದವಿಲ್ಲ ಅಂತಂದರೆ ಅಂಗಡಿಗೆ ಒಂದು ಕಳೆನೇ ಇರಲ್ಲ, ಆ ಥರ ಅನಿಸುತ್ತೆ. ನಾವು ಎಷ್ಟೇ ಐಟಮ್ ತುಂಬಿಸಿದ್ರು ಕೂಡ ಇವಿಲ್ದಿದ್ರೆ ಏನೇನು ಚೆನ್ನಾಗೇ ಕಾಣೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಖಾಲಿಯಾಗಿದ್ದು. ಮಕ್ಕಳೆಲ್ಲ ಬಂದು ವಾಪಸ್ ಹೋಗ್ತಾಯಿದ್ರು. ಅವು ಕೂಡ ತರಿಸಿದ್ದೆ, ಅವನ್ನು ಕೂಡ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಏನೇ ಹೇಳಿ ಬಿದ್ರೇ ಚೆನ್ನಾಗಿ ಒಂಥರ. ಇನ್ನು ನಮ್ಮ ಅಣ್ಣ ಅಂತೂ ಈ ಸತಿ ವೆರೈಟಿ ಎಲ್ಲ ತೊಗೊಬಂದುಬಿಟ್ಟಿದ್ದ. ನೋಡ್ತಾ ಇರ್ಬೋದು, ಈ ಒಂದು ಕುರ್ಕುರೆ ತೊಗೊಂಡ್ರೆ ಒಂದು ಬಾಲ್ ಫ್ರೀ ಬಂದಿದೆ ಅದರಲ್ಲಿ. ಆ ಥರ ಕೂಡ ತೊಗೊಂಬಂದಿದ್ದ, ಚೆನ್ನಾಗಿದ್ದು. ಇವು ನನ್ನ ಮಗಗಿನ ನೋಡ್ಕೊಂಡ್ರೆ ಅವನಿಗೆ ಸಾಕು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನಿಗೆ ಹೇಳ್ತಾ ಇದ್ದೆ ನಾನು, ಯಾಕೆ ತೊಗೊಬಂದೆ ಅಣ್ಣ, ಬೇರೆ ತೊಗೊಬರ್ಬೇಕು ತಾನೆ ಅಂತಂದರೆ, ಇಲ್ಲಮ್ಮ ಅವರೇ ಹಾಕಿದ್ದು ಅಂತ ಹೇಳಿದರು. ಚೆನ್ನಾಗಿದೆ ಬಿಡು, ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವನು ಕೂಡ ಎತ್ತಿಟ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಆದಷ್ಟು ವೀಡಿಯೋ ಫುಲ್ಲು ಲೆಂತಾಗಿ ನೋಡಿ. ನಂದು ವಾಚ್ ಅವರೇ ಆಗ್ತಾಯಿಲ್ಲ, ತುಂಬ ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.